ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣ ನಿಧಿ ಚಿದಾನಂದ ಬಸವಂಗೆ ಭಕುತನಾದೇನ ಗುರುವೇ ಯೋಗಿನಾಥ. ಧರ್ಮಪಿತ ಬಸವ ತಂದೆಯಲ್ಲಿ ಶರಣಾಗಿ 770 ಅಮರಗಣಗಳಲ್ಲಿ ಶರಣಾಗಿ ಎನ್ನ ಸದ್ಗುರುವಿನಲ್ಲಿ ಶರಣಾಗಿ 20ನೇ ಶರಣತತ್ವ ಕಮ್ಮಟ ಅಜ್ಜಂಪುರ ಸೇವಾ ಟ್ರಸ್ಟಿನ ಹಾಗೂ ಪರಮ ಪೂಜ್ಯ ನಿಡಿಸೋಸಿಯ ಮಹಾಜಗದ್ಗುರುಗಳಾದಂಥ ಶಿವಲಿಂಗೇಶ್ವರ ಅಪ್ಪಾಜಿಯವರ ಸಮ್ಮುಖದಲ್ಲಿ 20ನೇ ಶರಣತತ್ವ ಕಮ್ಮಟ ಆಯೋಜನೆ ಆಗಿದೆ. ದಾವಣಗೆರೆ ಬಸವ ಬಳಗದ ಅಧ್ಯಕ್ಷರಲ್ಲಿ, ವೇದಿಕೆ ಮೇಲೆ ಆಶ್ರಯಿಸಿದಂಥ ಎಲ್ಲ ಪೂಜ್ಯರಲ್ಲಿ ಹಾಗೂ ರಾಜಕೀಯ ಗಣ್ಯರಲ್ಲಿ ಮತ್ತು ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಮತ್ತು ನಮ್ಮ ಅನುಭವವನ್ನು ನೀಡಿರ್ತಕ್ಕಂಥ ಮಂಜುನಾಥ್ ಮಡಿವಾಳ್ ಸರ್ ಅವರಲ್ಲಿ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ಹಿಂದೆ ಇರ್ತಕ್ಕಂಥ ಇಬ್ಬರು ಪೂಜ್ಯರಲ್ಲಿ ಮತ್ತು ವೇದಿಕೆಯ ಪೂರ್ತಿ ಕೊನೆಯಲ್ಲಿ ಇರ್ತಕ್ಕಂಥ ಇಬ್ಬರು ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನ ತಿಳಿಸ್ತಾ ಈ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಬಹುಶಃ ನಮ್ಮ ಈ 3 ದಿನದ ಶರಣತತ್ವ ಕಮ್ಮಟದಲ್ಲಿ ಇನ್ನು ಮುಂದೆ ನಗಿಸೋದೇನೂ ಇರಲ್ಲ. ಇನ್ನು ಮುಂದೆ ಎಲ್ಲ ಬರೀ ತಲೆ ಕೆಲಸನ ಇರುತ್ತೆ. ಹಾಗಾಗಿ ಇವತ್ತು ಮೊದಲನೇದಾಗಿ ಚೆನ್ನಾಗಿ ನಕ್ಕಿದ್ರೆ ಎಲ್ಲರಿಗೂ ಕೂಡ ತುಂಬ ಸಂತೋಷ. ಯಾಕೆಂದರೆ ಇಲ್ಲಿ ತನಕ ನಮ್ಮ ಅಜ್ಜಂಪುರ ಸೇವಾ ಟ್ರಸ್ಟ್ನಿಂದ 20ನೇ ಕಮ್ಮಟದಿಂದ 19 ಕಮ್ಮಟಗಳು ನಡೀತವೆ. 19 ಕಮ್ಮಟದಲ್ಲಿ ಕೂಡ ಇರ್ತಕ್ಕಂಥ ವಿಷಯ ಗುರು ಲಿಂಗ ಜಂಗಮ ಅಂದರೆ ಅಷ್ಟಾವರಣ ಪಂಚಾಚಾರ ಶತಸ್ಥಲ. 20ನೇ ಕಮ್ಮಟದಲ್ಲಿ ಇರ್ತಕ್ಕಂಥ ವಿಷಯ ಕೂಡ ಅಷ್ಟಾವರಣ ಪಂಚಾಚಾರ ಶತಸ್ಥಲ. ಯಾಕಂದ್ರೆ ಈ 3 ಬಿಟ್ರೆ, ಅಷ್ಟಾವರಣ ಪಂಚಾಚಾರ ಶತಸ್ಥಲ ಬಿಟ್ರೆ ಲಿಂಗಾಯತ ಧರ್ಮಕ್ಕೆ ಅಸ್ತಿತ್ವನೇ ಇಲ್ಲ. ಯಾಕಂದ್ರೆ ಲಿಂಗಾಯತ ಧರ್ಮದ ಜೀವವೇ ಅಷ್ಟಾವರಣವೇ ಅಂಗ, ಪಂಚಾಚಾರವೇ ಪ್ರಾಣ, ಶತಸ್ಥಲವೇ ಆತ್ಮ. ಇದು ಲಿಂಗಾಯತ ಧರ್ಮ. ಯಾಕಂದ್ರೆ ನಮಗೆ ಇಲ್ಲಿ ತನ ಒಂದಿಷ್ಟು ನಮ್ಮ ತಲೆ ಮೇಲೆ ಬಿತ್ತಿರ್ತಕ್ಕಂಥ ವಿಚಾರ ಏನಂತಂದ್ರೆ, ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಮತ್ತೆ ಪಾದೋದಕ ಪ್ರಸಾದ ಅಂತಕ್ಕಂಥ ಅಷ್ಟಾವರಣಗಳು ಏನಿದ್ದಾವೆ, ಗುರು ಲಿಂಗ ಜಂಗಮ ಇವು 3 ಪೂಜೆಗೊಳ್ಳತಕ್ಕಂಥ ವಸ್ತುಗಳು. ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತಕ್ಕಂಥವು ಪೂಜೆಗೆ ಬಳಸ್ತಕ್ಕಂಥ ವಸ್ತುಗಳು. ಮತ್ತೆ ಪಾದೋದಕ ಪ್ರಸಾದ ಅಂತಕ್ಕಂಥದ್ದು ಅದರಿಂದ ಬಂದಿರತಕ್ಕಂಥ ಫಲ ಅಂತ ಹಿಂಗೆ ನಮಗೆ ಇಲ್ಲಿ ತನಕ ಬೋಧಿಸಿದ್ದಾರೆ. ಆದರೆ ಈ ಕಮ್ಮಟದಲ್ಲಿ ತಿಳಿತಕ್ಕಂಥದ್ದು ಅಷ್ಟಾವರಣ ಅಂತಂದ್ರೆ ಯಾವ ರೀತಿ ಮೊದಲ ಭೂಮಿಯಲ್ಲಿ ಬೀಜ ಬೀಳುತ್ತೋ, ಬೀಜದಿಂದ ಸಣ್ಣದಾಗಿ ಒಂದು ಚಿಗುರು ಹೊಡುತ್ತೆ, ಮೊಳಕೆ ಬರುತ್ತೆ, ಅದು ಭೂಮಿಯಲ್ಲಿ ಇಳುತ್ತೆ. ಆಮೇಲೆ 2ನೇ ಹಂತ ಬೀಜ ಮೇಲೆ ಬಂದ್ಬಿಟ್ಟು ಹೆಂಗೆ ವಿಸ್ತಾರ ಆಗ್ತಾ ಆ ಬೀಜದಿಂದ ಒಂದು ಸಸ್ಯ ಆಗುತ್ತೆ, ಸಸ್ಯದಿಂದ ವೃಕ್ಷ ಆಗುತ್ತೆ, ಎಲೆ, ಹೂವು, ಕಾಯಿ, ಹಣ್ಣು ಹೆಂಗಾಗುತ್ತೋ ಹಂಗೆ ಲಿಂಗಾಯತ ಧರ್ಮದ ಸಿದ್ಧಾಂತದಲ್ಲಿ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಒಂದೇ ವಸ್ತುವಿನ ವಿಸ್ತಾರವೇ ಹೊರತು ಅವು ಎಲ್ಲರಲ್ಲಿ ಭಿನ್ನತೆ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ವಿಚಾರ ನಮ್ಮ ಈ 3 ದಿನದ ಕಮ್ಮಟದಲ್ಲಿ ತಿಳಿಬೇಕಾಗಿದೆ. ಯಾಕಂದ್ರೆ ಶರಣತತ್ವ ಬಹಳ ಬೆಲೆ ಉಳ್ಳತಕ್ಕಂಥ ತತ್ವ. ನಾವಿದನ್ನ ಹಾಸ್ಯದಿಂದನೂ ಕೂಡ ಮೂಡ್ಸಕ್ಕಾಗಲ್ಲ. ನೋಡಿರಿ ನೀವು, ಈಗ ನಮ್ಮ ರುದ್ರಪ್ಪನವ್ರು ಹೇಳಿದ್ರು ಲಿಂಗಾಯತ್ ಫಿಲಾಸಫಿ ವಿಶೇಷ. ನಾನು ಯಾವ ಧರ್ಮವನ್ನು ಟೀಕೆ ಮಾಡ್ತಿಲ್ಲ, ಆದರೆ ನಮ್ಮ ಧರ್ಮ ಹೆಂಗ ಶ್ರೇಷ್ಠ ಅನ್ನೋದಕ್ಕೆ 2 ಮಾತನ್ನು ಹೇಳ್ತೀನಿ. ಇನ್ನುಳಿದ ಎಲ್ಲ ಧರ್ಮಗಳೇನಂತಂದ್ರೆ ಆತ್ಮನೇ, ಪರಮಾತ್ಮನೇ ಅಂತ ಹೇಳ್ತವೆ. ಆದರೆ ತನ್ನ
ತನ್ನ ತಾನರಿತರೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಹೇಳ್ತಕ್ಕಂಥ ಧರ್ಮ ನಮ್ದು. ಹೆಂಗೆ ಅಂತ ಕೇಳ್ಬೋದು. ಯಾವ ಒಂದು ಬೀಜ ನಾವು ಭೂಮಿಯಲ್ಲಿ ಬಿತ್ತೀವಿ, ಆ ಬೀಜ ತನ್ನಲ್ಲಿ ಸುಪ್ತಾವಸ್ಥೆಯಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ವೃಕ್ಷ ಏನೇ ತನ್ನ ಬೀಜ ತನ್ನ ಒಳಗಿಟ್ಕೊಂಡಿತ್ತು, ಆ ಭೂಮಿಗೆ ಬಿದ್ದಿರ್ತಕ್ಕಂಥ ಬೀಜ ತನ್ನ ಒಳಗೆ ಇರ್ತಕ್ಕಂಥ ಆ ಶಕ್ತಿನ ವಿಸ್ತಾರ ಮಾಡ್ಕೊಳಕ್ ಪ್ರಾರಂಭ ಮಾಡುತ್ತೆ. ಎಲ್ಲಿ ತನ ಪ್ರಾರಂಭ ಅಂದ್ರೆ ಸಸಿಯಿಂದ ಗಿಡ, ಗಿಡದಿಂದ ಅದಕ್ಕೆ ಎಲೆ, ಹೂವು, ಕಾಯಿ, ಹಣ್ಣು ವಿಸ್ತಾರ ಮಾಡ್ಕೊಂತ ಅಲ್ಲಿ ತನ ಹೋಗಿ ಕೊನೆಯಲ್ಲಿ ಏನ್ ಮಾಡತ್ತಂದ್ರೆ ತನ್ನ ಎಲ್ಲಾ ಇರುವಿಕೆಯನ್ನ ಆ ಇನ್ನೊಂದು ಹಣ್ಣಿನ ಆ ಬೀಜದಲ್ಲಿ ಇಟ್ಟು ಅದು ಪರಿಪಕ್ವವಾದ ಮೇಲೆ ಅದು ತನ್ನಿಂದ ಭಿನ್ನ ಮಾಡುತ್ತೆ. ಅಂದ್ರೆ ತಾನ ಬೀಜವಾಗಿ ತನ್ನೊಳಗಿರ್ತಕ್ಕಂಥ ಅಸ್ತಿತ್ವವನ್ನ ಇನ್ನೊಂದು ಬೀಜದಲ್ಲಿ ತನ್ನದೇ ಅಸ್ತಿತ್ವವನ್ನ ಹೆಂಗೆ ಇರಿಸಿ ಕಳಿಸಿತೋ ಹಂಗೆ ನಾವೆಲ್ಲರೂ ಕೂಡ ಮಹಾಲಿಂಗದಿಂದ ಬಂದಿದ್ರು ಕೂಡ ಮಹಾಲಿಂಗವೇ ತಾನಾಗ್ತಕ್ಕಂಥ ಅಸ್ತಿತ್ವವನ್ನ ನಮ್ಮೊಳಗೆ ಇಷ್ಟು ಲಿಂಗಯ್ಯ ಕಳಿಸಿದಾನೆ. ಹಾಗಾಗಿ ನಮ್ಮ ಸಿದ್ಧಾಂತ ಎಲ್ಲಕ್ಕಿಂತ ವಿಶೇಷ. ಯಾಕಂದ್ರೆ ಹೇಳ್ತಾರೆ ತನ್ನ ತಾನರಿತರೆ ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ. ಅಷ್ಟೇ ಅಲ್ರಿ, ಗುರು ದೀಕ್ಷೆ ಕಾಲದಲ್ಲಿ ಮೊದಲ ಮಾತು ಬೋಧಿಸೋದೇ ಅದೇ, ನೀನೇ ಸಾಕ್ಷಾತ್ ಪರಶಿವ ಸ್ವರೂಪ ಅದೀಯ ಅಂತಕ್ಕಂಥದ್ರ ಅರಿವು ಮಾಡಿಕೊಡೋದಕ್ಕೆ ಗುರು ಬೇಕಾಗಿರೋದು. ಈ ನಿಟ್ಟಿನಲ್ಲಿ ಲಿಂಗಾಯತ ಧರ್ಮ ಸಿದ್ಧಾಂತ ಏನಿದೆ ಅದು ಅಷ್ಟಾವರಣ ಮತ್ತೆ ಪಂಚಾಕ್ಷರ ಶಟಸ್ಥಲದ ಒಂದು ಸಿದ್ಧಾಂತದ ಅಡಿಯಲ್ಲಿ ಅದು ನಿಂತಿದೆ. ಹಿಂಗಾಗಿ ಇದನ್ನು ವಿಸ್ತಾರ ನಾವೇನು ಹೇಳಬೇಕಿಲ್ಲ. ಯಾಕೆಂದ್ರೆ ನಾಳೆಯಿಂದ ಪ್ರಾರಂಭ ಆಗೋದೇ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ. ಈ ನಿಟ್ಟಿನಲ್ಲಿ ಈ ಇಲ್ಲಿ ತನ ನಡೆದಿದ್ದ 19 ಕಮ್ಮಟದಲ್ಲಿ ಕೂಡ ನಾವು ಎಷ್ಟೇ ಆ ವಿಷಯ ಕೇಳಿದ್ರು ಕೂಡ ಇನ್ನ ಕೇಳಕ್ಕೆ ಇಂಟ್ರೆಸ್ಟೇ ಬರುತ್ತೆ ಹೊರತು ಸಾಕು ಅಂತ ಅನ್ಸೋದಿಲ್ಲ. ಯಾಕಂದ್ರೆ ವಚನಾಧಾರಿತ ಕಮ್ಮಟ ನಡೆಯುತ್ತೆ. ಅದಕ್ಕೆ ವಚನದ ಆಧಾರದ ಮೇಲೆ ಕಮ್ಮಟ ನಡೀತಾ ಇರುತ್ತೆ. ಈ ನಿಟ್ಟಿನಲ್ಲಿ ಈ ಕಮ್ಮಟವನ್ನ ನಾ ಎಲ್ಲಕ್ಕಿಂತ ಮೊದಲನಾಗಿ ಬಹಳ ಧನ್ಯವಾಗಿ ಹೇಳಕ್ ಬಯಸೋದು ಯಾರಿಗೆ ಅಂತಂದ್ರೆ ನಮ್ಮ ಹೆಬ್ಬಾಳದ ಬಸವ ಬಳಗದ ಒಂದು ಬಾಂಧವರಲ್ಲಿ. ಯಾಕಂದ್ರೆ ಈ ಕಾರ್ಯಕ್ರಮವನ್ನ ನಾವು ಹೆಬ್ಬಾಳಕನೇ ಮಾಡಬೇಕು ಅಂತ ಮೊದಲು ಅಲ್ಲಿ ಹೆಬ್ಬಾಳದ ಜಾಗ ನೋಡಕ್ ಬಂದಿತ್ತು. ಬಹುಶಃ ಅವರು ಇಲ್ಲ ನಮ್ಮಲ್ಲಿನೇ ನಡೀಲಿ ಅಂತಂದ್ರೆ ಅದು ಸಾಧ್ಯ ಆಗ್ತಿರ್ಲಿಲ್ಲ. ಹಿಂಗಾಗಿ ಅವ್ರು ದೊಡ್ಡ ಮನಸ್ಸು ಮಾಡಿ ಇಲ್ಲ ಅನ್ನೋರಿಗೆ ಕಾರ್ಯಕ್ರಮ ಎಲ್ಲಿ ನಡೆದ್ರು ಕೂಡ ನಾವು ಹೆಬ್ಬಾಳದಿಂದ ಪಾಲ್ಗೊಂಡು ಅದನ್ನ ನಾವು ಸಕ್ಸಸ್ ಮಾಡ್ತೇವೆ. ಹಿಂಗಾಗಿ ಅಪ್ಪಾಜಿ ಅವ್ರು ಏನಾದ್ರೂ ಅಲ್ಲಿ ಅನುವು ಮಾಡಿಕೊಟ್ರೆ ಅಲ್ಲೇ ಮಾಡೋಣ ಅಂತಕ್ಕಂಥ ಅವರ ಒಂದು ದೊಡ್ಡ ಭಾವನೆಗೆ ನಿಜವಾಗ್ಲೂ ಕೂಡ ತುಂಬ ಹೃದಯದ ನನ್ನ ಶರಣಾರ್ಥಿಗಳನ್ನ ತಿಳಿಸ್ತೀನಿ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇಷ್ಟಲಿಂಗ ನೋಡಿ, ಇಷ್ಟಲಿಂಗ ಇಲ್ಲದೆ ಇಷ್ಟಲಿಂಗ ಎದೆ ಮೇಲೆ ಧರಿಸದೆ ನಾವು ಯಾವ ಸಿದ್ಧಾಂತ ಕೇಳಿದ್ರೆ ಏನೂ ಪ್ರಯೋಜನ ಆಗಲ್ಲ. ಮೊಟ್ಟ ಮೊದಲು ಲಿಂಗ ಕಟ್ಕೊಳ್ರಿ. ಅದಕ್ಕಾಗಿ ನಾವು ಅಪ್ಪಾಜಿ ಅವ್ರ ಜೊತೆ ಮಾತಾಡಿ ನಮ್ಮ ರುದ್ರಪ್ಪ ಅಪ್ಪ ಅವರೆಲ್ಲರೂ ಸೇರಿಕೊಂಡು ಅದನ್ನು ವ್ಯವಸ್ಥೆ ಮಾಡ್ತೀವಿ. ಹಾಗಾಗಿ ಯಾಕಂದ್ರೆ ನಾನು ಕೂಡ ಇದೇ ಭಾಗದಲ್ಲಿ ಹುಟ್ಟಿದವನು, ಹಿಂಗಾಗಿ ನನಗೆ ಪಕ್ಕ ಗೊತ್ತಿದೆ. ಮೊದಲು ಲಿಂಗಾಯತರ ಮನೆಯಲ್ಲಿ ಯಾರ ಎದೆ ಮೇಲೆ ಕೂಡ ಲಿಂಗ ಇಲ್ಲ, ಸಾಕಷ್ಟು ಇಲ್ಲ. ಎಲ್ಲರೂ ಅಂತ ಹೇಳಲ್ಲ, ಸಾಕಷ್ಟು ಮನೆಗಳೇ ಲಿಂಗಾಯತರ ಮನೆಗಳನ್ನೇ ಲಿಂಗವಿಲ್ಲ. ಆ ಒಂದು ಪರಿಸ್ಥಿತಿ ಇದೆ. ಹಾಗಾಗಿ ಈ 3 ದಿನ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ, ಯಾಕಂದ್ರೆ ಅವಕಾಶ ಇರುತ್ತೆ. ಗುರು ಅಂತಕ್ಕಂಥದ್ದು 45 ನಿಮಿಷ ಪಾಠ ಆದಮೇಲೆ ಇನ್ನು ಮತ್ತೆ ನಿಮಗೆ 30 ನಿಮಿಷದ ಒಂದು ಅವಕಾಶ ಇರುತ್ತೆ. ಏನಂದ್ರೆ ಅದರಲ್ಲಿಯೂ ಕೂಡ ಇನ್ನೂ ಏನಾದರೂ ಪ್ರಶ್ನೆ ಉಳಿದಿದ್ರೆ ನೀವು ಪ್ರಶ್ನೆ ಕೇಳಿ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಅದಕ್ಕೆ ಅನುಭವ ನೀಡ್ತಾರೆ. ಈ ರೀತಿ ಕಾರ್ಯಕ್ರಮ 3 ದಿನನೂ ಕೂಡ ನಡೆಯುತ್ತೆ. ಹಿಂಗಾಗಿ ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಕಾಯ ವಾಚ ಮನಸ್ಸ ಪಾಲ್ಗೊಂಡು ನಿಮ್ಮ ಒಂದು ಹೃದಯ ವಿಶಾಲತೆಯನ್ನು ಬೆಳೆಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ. ಈ 4 ನುಡಿಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ, ಟ್ರಸ್ಟಿನ ಹಿರಿಯರಿಗೂ ಮತ್ತೆ ಪರಮ ಪೂಜ್ಯ ಸ್ವಾಮೀಜಿಯವರಲ್ಲಿ ಕೂಡ ಹೃದಯಪೂರ್ವಕ ಶರಣು. ಅತಿಥಿಗಳಾಗಿ ದಯಮಾಡಿಸಿ ಅನುಭವದ ನುಡಿಗಳನ್ನಾಡಿರ್ತಕ್ಕಂಥ ಬಸವಕಿರಣಪ್ಪ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ಇನ್ನು ಮುಂದೆ ಕೆಲವು ನುಡಿಗಳಲ್ಲಿ ತಮ್ಮ ಅಧ್ಯಕ್ಷ ಪರ ನುಡಿಗಳನ್ನಾಡಬೇಕೆಂದು ಎಚ್ ಹುಚ್ಚಪ್ಪ ಮಾಸ್ತರ್ ಗುರುಗಳವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಗುರುಗಳು.